ಇಲ್ಯೋನ್ ಮಾಡ್ತಿದ್ಯಾ? ನೀನು ಹುಡಿಕಂಡು ಮನೆ ತಕ್ಕ ಹೋಗಿದ್ದೆ, ಅಲ್ಲಿಲ್ಲ ಅಂತ ಗೊತ್ತಾಯ್ತು. ನೀನು ಇವನನ್ನ ಗುಡಿಗೆ ಹೋಗಿದ್ಯೇನ ಅನ್ಕೊಂಡ್ ಹೊಂಟೆ. ನೀನು ಮಾಡಿದ್ರೆ ಇಲ್ಲಿ ಕುಂತಿದ್ಯಲ್ಲ, ಯಾಕೆ ಪುಟ್ಟಕ್ಕ? ಮೌನವಾಗಿದ್ರೆ ಮನಸ್ಸು ಸುದ್ದಿ ಆಯ್ತದಂತಲ್ಲ, ಅದಕ್ಕೆ ಈಗ ನಮ್ಮ ಮೌನ್ಗೆ ಅರ್ಥ ಆಗ್ಲಿ ಅಂತ ನನ್ನ ಮಗಳನ್ನ ನಾವು ಒಂಟಿ ಮಾಡಿ ಹೋಗೋಳು. ಆಗುವಗುಗಳು ನಮ್ಮ ಕೈನಾಗ ಐತಾ ಪುಟ್ಟಕ್ಕ? ತಾಯಿಯಾಗಿ ನೀನಿನ್ ಕರ್ತವ್ಯ ಮಾಡಿದ್ಯಾ ಆಟೆಯ? ಇಲ್ಲ ಅಮ್ಮವ್ರೆ, ನಾನು ತಾಯಿಯಾಗಿ ಸಾಟೋಗ್ಬಿಟ್ಟೆ. ಎಂತ ಮಾತಾಡ್ತೀಯ ಪುಟ್ಟಕ್ಕ? ಅದ್ಯೋಟೋ ಜನ ಪುಟ್ಟಕ್ಕನಂತ ಅವ್ವ ನಮ್ಗಿಲ್ವೇ ಅಂತ ಆಂಬ್ಲಸದ ನಾನು ಮಾಡಿದ್ದೀನಿ. 3 ಮಕ್ಕಳನ್ನ ಎದೆ ಗೌಚ್ಕಂಡ್ ಸಾಕಿದ್ಯಾ ಪುಟ್ಟಕ್ಕ. ನಿನ್ ನೋವನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದವಳು ನಿನ್ ಮೊದಲನೇ ಮಗಳು ಸಾನ. ಇಲ್ಲ ಅಮ್ಮವ್ರೆ, ಎತ್ತ ಮಾತ್ರಕ್ಕೆ ತಾಯಿ ಆಗಕ್ಕಿಲ್ಲ. ಆ ಮಕ್ಕಳನ್ನ ಉಳಿಸ್ಕೊಳ್ಳೋದ್ರಲ್ಲೂ ತಾಯಿ ಆಗ್ಬೇಕಲ್ವೇ? ನನ್ನ ಮಗಳು ಅವ್ವ ನನ್ನ ಮತ್ತೆ ಮನೆಗೆ ಹೋಗಕ್ಕಿಲ್ಲ ಅಂದಾಗೆಲ್ಲ ನಾನು ಬುದ್ಧಿ ಹೊಳ್ತಿದ್ದೆ, ಒಪ್ಕೊಂಡು ಹೋಗಿದ್ನು. ಆದರೆ ಈಗಿದ್ದ ತರಾವರಿಯಾಗಿ ಅವ್ವ ನಾನು ಹೋಗಕ್ಕಿಲ್ಲ ಅಂತ ಕೇಳ್ಕೊಂಡ್ರು. ನಾನು ಅವಳನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಹಂಗಲ್ಲ ಕಣಬಿ, ಸಂಸಾರ ಮುಖ್ಯ, ಗಂಡನ ಮನೆಗೆ ಹೋಗು, ಒಂಟಿ ಬದುಕು ಶಾನ ಕಷ್ಟ ಕಣಬಿ ಅಂತ ಹೇಳಿ ಅವಳನ್ನ ನಾನು ಈ ಸ್ಥಿತಿಗೆ ತಂದ್ಬಿಟ್ಟೆ. ಇಲ್ಲ ಪುಟ್ಟಕ್ಕ, ಮಗಳ ಸಂಸಾರ ಸಂದಕ್ಕಿರ್ಲಿ ಅಂತ ಯಾವ ತಾಯಿಗೆ ತಾನೇ ಆಸೆ ಇರಕ್ಕಿಲ್ಲ ಹೇಳು? ಅದನ್ನ ಸ್ವಾರ್ಥ ಅನ್ನಕ್ಕಾಯ್ತದ? ಇಲ್ಲ, ನನಗೆ ಅವಳು ಪಿರಾಣನೇ ಬೇಕಿತ್ತು, ಅದಕ್ಕೆ ನಾನು ಹಿಂಗೆ ಮಾಡ್ಬಿಟ್ಟೆ. ಅದಕ್ಕೆ ಅವಳು ಯಾರಿಗೂ ಹೇಳ್ದೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲು. ಅಪ್ಪ ಅವ್ವಂದ್ರ ಅಂಗೈನ ಕರಳೋ ಮಕ್ಕಳು ಅವ್ರ ಕಣ್ಣು ಮುಂದೆನೆ ಕಮ್ರೋಗೋ ಸಂಕಟ ಯಾರಿಗೂ ಬೇಡ. ಅಮರೆ, ನೀವೇ ಹೇಳಿ, ನಾನು ಅವಳು ಮಾತು ಕೇಳಲಿಲ್ಲ ಅಂತ ನನಗಿಂತ ಶಿಕ್ಷೆ ಕೊಡದೆ, ನನ್ನ ಹಿಂಗೆ ಒಂಟಿ ಮಾಡಿ ಹೋಗ್ಬಿಡದೆ, ನನ್ನ ತೆಪ್ಪನ ನಾನು ಸರಿ ಮಾಡಿ ಕೇಳಕ್ ಆಗದೆ ಇರೋಂತ ಅಪರಾಧ ಮಾಡ್ಬಿಟ್ಟೆ ಅಲ್ವೇ? ಇಲ್ಲ ಪುಟ್ಟಕ್ಕ, ಸಮಾಧಾನ ಮಾಡ್ಕ. ಹಂಗ್ ಮಾಡಿದ್ರೆ ಮನಸ್ಸೆ ಯಾವತ್ತಿದ್ರು ಒಂಟಿನೇ ಅಲ್ವೇ? ಅದ್ಯೋಟೆ ಗುಂಪ್ನಾಗ ಬದುಕಿದ್ರು ನಮ್ಮೊಳಗ್ ನಾವೊಂದ್ ದ್ವೀಪ ಅಲ್ವೇ? ನನ್ ಮಾತು ಕೇಳ್ ಪುಟ್ಟಕ್ಕ, ಇದ್ಯಾವ್ದಕ್ಕೂ ನೀನ್ ಮೊಣೆ ಅಲ್ಲ. ಇಲ್ಲ, ನೀವ್ಯಾವ್ರೇ ಹೇಳಿ, ನನ್ನ ಕೂಸು ಹಿಂಗಾಗಕ್ ನಾನೇ ಕಾರಣ. ಚಾಮುಂಡವ್ವ, ಅಳು ಪುಟ್ಟಕ್ಕ, ಅದೇಟ್ ಬೇಕೋ ಆಟ ಹತ್ತು ಬಿಡು. ನಿನ್ ಮನ್ಸಿನ ದುಃಖನೆಲ್ಲ ಆಚೆಗೆ ಹಾಕಿ ನಿನ್ ಮನ್ಸಾಗೋರ ಆದ ಗಂಟೆ ಹತ್ತು ಬಿಡು ಪುಟ್ಟಕ್ಕ. ಅಲ್ಲ ಪುಟ್ಟಕ್ಕ, ಅಪ್ಪ ಅಮ್ಮದನ್ನ ಹೆಗ್ಲ ಮೇಲೆ ಬತ್ಕೊಂಡು ಹೋಗಿ ಅದ್ಯಾವ್ರಿಗಿಂತ ದೊಡ್ಡವನಾಗ್ಬಿಟ್ಟ ಶ್ರವಣ್ ಕುಮಾರ್ ಅಂತ ಅವನ್ನೇ ಕಳ್ಕೊಂಡ ಅಪ್ಪ ಅಮ್ಮ ಬದುಕ್ ನಿಲ್ವೆ? ಇದು ಹಂಗೆಯ ಪುಟ್ಟಕ್ಕ. ನಮ್ಮ ಪಾಲಿಗೆ ಬಂದಿದ್ದು ಈಟಯ್ಯ ಅನ್ಕೊಂಡು ಮುಂದುವರಿಬೇಕಲ್ವೇ? ನನ್ನ ಮಗಳಾಗ ಹೊತ್ತಿಗೆ ಇದನ್ನೆಲ್ಲ ಅನುಭವಿಸ್ಬೇಕಾಯ್ತೆ. ಆದ್ರೆ ನನ್ನ ಪಿರಾಣ ತಗೊಂಡು ಹೋಗ್ಬೋದಾಗಿತ್ತಲ್ವೇ? ಮತ್ತೆ ಅದೇ ಮಾತಾಡ್ತಿದ್ಯಲ್ಲ ಪುಟ್ಟಕ್ಕ. ಹುಟ್ಟು ಸಾವು ಯಾರ ಕೈನಾಗೂ ಇಲ್ಲ ಅನ್ನೋದು ನಿನಗೆ ಗೊತ್ತಿಲ್ವೇ? ನೋಡಿ, ಸಮಾಧಾನ ಮಾಡ್ಕೊಪ್ಪ. ಇನ್ನೂ 2 ಮಕ್ಕಳಿವೆ ಪುಟ್ಟಕ್ಕ, ಮರಿಬೇಡ. ಅವುಗಳ ಬಗ್ಗೆ ಹೊಸಿಗೆ ಯೋಚನೆ ಮಾಡು.
ಏನು ಮಾಡಲಿ ಅಮ್ಮರೇ, ಏನು ಮಾಡಲಿ? ನಾನು ಯಾರನ್ನು ಕೇಳಿದ್ರು ನನ್ನ ಸಾನ ನೋಡಿದ್ರಾ, ನನ್ನ ಸಾನ ನೋಡಿದ್ರ ಅಂತಲೇ ಕೇಳಬೇಕು ಅನ್ನಿಸ್ತದೆ. ನಿಜ ಹೇಳ್ಬೇಕು ಅಂದರೆ ಸಾನ ನನ್ನನ್ನು ಕೂಗ್ದಂಗೆ ಆಯಿತು. ಅದನ್ನು ಕೇಳಿಸ್ಕೊಂಡು ಇಲ್ಲೇ ಗಂಟ ಬಂದ್ಬಿಟ್ಟೆ. ನನ್ನ ಮಗಳು ಸಿಟ್ಟು ಬೂದಿ ಆಗೋದ್ಲು ಅಲ್ವೇ? ಆದರೆ ಆದರೆ ಅವಳಿಲ್ಲೇ ಎಲ್ಲೋ ಅವಳೆ ಅನ್ನಿಸ್ತದೆ ಮರ. ಇಲ್ಲೇ ಎಲ್ಲ ಅವಳೆ, ಇಲ್ಲೇ ಎಲ್ಲ ಅವಳೆ. ಸಾನಾ, 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 ಬಾರವೇ, ಒಂದ್ಕಿತ ಬಾರೆ, ನಿನ್ ತಪ್ಕೋಬೇಕು ಅನ್ನಿಸ್ತೈತೆ. ಬಾರವೇ, ಅವೇ ನಿನ್ ಮುದ್ದಾಡ್ಬೇಕು ಅನ್ನಿಸ್ತೈತೆ. ಬಾರವೇ ಸಾನಾ, ನೀನೇ ಕಿತ ಬಂದ್ರೆ ನಾನು ನಿನ್ನೆಲ್ಲೂ ಕಳ್ಸಕ್ಕಿಲ್ಲ. ನಾನು ನಿನ್ನ ಶಾನ ಜಪಾನ ಮಾಡ್ಕೊತೀನಿ ಮಗ. ಬಾರವೇ, ಅವ್ವ ಅಂತ ಕರಿಯವೇ, ಅವ್ವ ಅಂತ ಕರಿ. ಬಾರವೇ ಅವೇ ಸಾನಾ. ಪುಟ್ಟಕ್ಕ, 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 ಸಾಕು ಪುಟ್ಟಕ್ಕ. ಅದ್ ಯೋಟು ಅಂತ ಸಂಕಟ ಪಡ್ತೀಯ ಪುಟ್ಟಕ್ಕ. ಸಾಕು ಮಾಡು ನನ್ನ ಮಾತು ಕೇಳಿ. ನೋಡಿಲಿ, ನಿನ್ನ ಮಗಳಿಗೆ ಬುದ್ಧಿ ಹೇಳಿದ್ರಾಗೆ ತೆಪ್ಪೈತೆ ಅಂತ ಯಾವ್ದು ಕೂಡ ಹೇಳಕ್ಕಿಲ್ಲ. ಅವಳು ಭಾಳ ಚಂದಕ್ಕಿರ್ಲಿ ಅಂತಲೇ ಅಲ್ವೇ ನೀನು ಅವಳಿಗೆ ಆಟೆಲ್ಲ ಹೇಳಿದ್ದು. ಇಲ್ಲಿ ನೋಡಿಲಿ, ಒಂದ್ ವೇಳೆ ನೀನ್ ನಂಗೆ ಬದುಕು ಕಟ್ಕೋಬೇಕು ಅಂತ ಸಾನ ವರ್ಗವಾಗ ನಿರ್ಧಾರ ಮಾಡಿದ್ರೆ ಬೇಡ, ನೀನ್ ಯೋನು ಹೇಳೋದ್ ಬೇಡ. ನಾನು ನಿಂಗೆ ಹೇಳೋದು ಇಟ್ಟೆ. ಎಲ್ಲ ಕಾರಣ ನೀನಲ್ಲ ಪುಟ್ಟಕ್ಕ. ಹಂಗೆ ಯಾರನ್ನ ನಿನ್ನ ಜರದ್ರು ಅವ್ರ ನರ್ಕಕ್ಕೆ ಹೋಯ್ತಾರ ಆಟೆಯ ಮಾಡಿ ಮಾಡಿಲಿ. ನಿನ್ಗೇನೋ 3 ಜನ ಮಕ್ಕಳು ಅಲ್ವೇ? ಆದ್ರೆ ಆ ಮಕ್ಕಳಿಗೆ ಇನ್ನೊಬ್ಳೆ ತಾಯಿ ಅಲ್ವೇ? ನೀನೇ ಹಿಂಗ್ ಧೈರ್ಯ ಕಳ್ಕೊಂಡು ಕುಂತ್ಕೊಂಡ್ರೆ ಅವ್ರಿಗೆ ದಿಕ್ಕಿ ಯಾರು? ಅವ್ರಿಗೆ ಸಮಾಧಾನ ಮಾಡೋರು ಯಾರು? ಹೋಗ್ಬಿಟ್ಟಕ್ಕ, ಮೊದ್ಲು ಮನೆಗೆ ಹೋಗಿ ಸ್ನೇಹ ಅಂತವ ಮಾತಾಡು. ನನ್ಗೂ ಸ್ನೇಹಂಗೂ 1000 ಇರ್ಬಾರ್ದು. ಆದ್ರೆ ಅವಳಿಗೆ ನಿನ್ನಾಕಾಯ್ತಲ್ಲ ಪ್ರೀತಿ, ಅದ್ ನಾನು ಮಾಡಿ ನನಗೆ ಕರಳೆ ಕರ್ಗೋಯ್ತು. ನಿಂಗೋಸ್ಕರ ಯೋನ್ ಬೇಕಾನ ಮಾಡ್ತೀನಿ ಅಂತ ಹೇಳ್ತಾವಳೆ. ಸಾಕು ನಡಿ ಪುಟ್ಟಕ್ಕ, ಜನರ ಜೊತೆ ಬೆರ್ತಾಗ್ಲೇ ಗಾಯ ಆಗೋದು. ಕಾಲ ಎಲ್ಲನೂ ಮರೆಸ್ತೈತೆ ಅಂತ ನಿಂಗೆ ಗೊತ್ತದೆ. ಆದ್ರೆ ನೀನ್ ಹಿಂಗ್ ಹೊರತಾ ಕುಂತ್ಕೊಂಡ್ರೆ ಸಣ್ಣ ಯುಗ ಆಗೋಯ್ತದೆ ಪುಟ್ಟಕ್ಕ. ಸರಿ, ಮನೆಗೆ ಹೋಗ. ಮನೆಗೆ ನಾನೇ ಬಿಟ್ಟು ಹೋಗ್ತೀನಿ. ಬೇಡ, ನಾನೇ ಹೋಯ್ತೀನಿ. ಮತ್ತೆ ಅಳ್ತಾ ಕುಂತ್ಕೋಬಾರ್ದು. ನಡೀರಿ. ನಿಂಗೆ ನಾನು ಹೇಳ್ಕೋಬೇಕು ಅಂದ್ಕೊಂಡ್ರೆ ನನ್ನ ತಪ್ಪು ಹೇಳ್ಕೊ. ನಾನು ಯಾವಾಗಲೂ ನಿನ್ನ ಜೊತೆ ಆಗಿ ಬರ್ಲಾ ಪುಟ್ಟಕ್ಕ? ನಿಮ್ಗೇನೋ 3 ಜನ ಮಕ್ಕಳು ಅಲ್ವೇ? ಆದ್ರೆ ಆ ಮಕ್ಕಳಿಗೆ ಇನ್ನೊಬ್ಳೆ ತಾಯಿ ಅಲ್ವೇ? ಹಲೋ ರಾಜಮ್ಮ, ನೋಡಿ ನೀವ್ ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನೀವು ಹೇಳ್ದಾಗೆಲ್ಲ ನಾನು ಸಹಾಯ ಮಾಡ್ತಾನೆ ಬಂದಿದ್ದೀನಿ. ಆದ್ರೆ ಈಗ ನೀವು ನನಗೆ ಸಹಾಯ ಮಾಡಲೇಬೇಕು. ಅಯ್ಯ, ನಾನು ಆಗಕ್ಕಿಲ್ಲ ಅಂತ ಹೇಳಿದ್ದೆ.
ಬಂಗಾರಮ್ಮ ಮತ್ತೆ ಸ್ನೇಹದ ವಿಚಾರದಾಗೆ ಆತರ ಪಡಂಗಿಲ್ಲ. ಒಸಿ ಯೋಚನೆ ಮಾಡಿ ತೀರ್ಮಾನ ತಗೋಬೇಕು. ಇಷ್ಟು ದಿವಸ ಬಂಗಾರತ್ತೆನ ಅಸ್ತ್ರ ಮಾಡ್ಕೊಂಡಿದ್ದೆ, ಆದರೆ ಈಗ ಅವರೇ ಸ್ನೇಹನ ಕಡೆ ಬಾಳ್ತಿದ್ದಾರೆ. ನನಗೆ ಇದನ್ನೆಲ್ಲ ನೋಡೋಕ್ಕಾಗ್ತಿಲ್ಲ. ಈ ಸ್ನೇಹ ಇರೋವರೆಗೂ ನನಗೆ ನೆಮ್ಮದಿ ಇಲ್ಲ. ಗೊತ್ತಾತ್ ಬಿಡು, ಬಂಗಾರಮ್ಮನಿಗೆ ಸ್ನೇಹದ ಮೇಕೆ ದ್ವೇಷ ಜಾಸ್ತಿ ಆಗಬೇಕು ಅಟೆ ತಾನೇ? ಬಂಗಾರತ್ತೆಗೆ ಸ್ನೇಹದ ಮೇಲೆ ದ್ವೇಷ ಮಾತ್ರ ಅಲ್ಲ, ಮತ್ತೆ ಅವಳೇನಾದ್ರೂ ಈ ಮನೆಗೆ ಕಾಲಿಟ್ರೆ ಕತ್ತಿಡ್ದು ಆಚೆ ದಬ್ಬಬೇಕು. ಗಂಟಿ ಮಾವ ಅವಳ ಮುಖ ನೋಡಿದ್ರೆ ಸಿಡಿಬೇಕು. ಹಾಗೇನಾದ್ರೂ ಪ್ಲಾನ್ ಮಾಡಿ ಪ್ಲೀಸ್. ಮಾತಾಡ್ದಂಗೆ ಆಗಕ್ಕಿಲ್ಲ, ಹೊಸ ಸಮಯ ತಗೊಳ್ತೈತೆ. ಸಮಯ ತಗೊಳುತ್ತೆ ಅಂದ್ರೆ? ಅಲ್ಲ ರಾಜಮ್ಮ, ಅಕ್ಕ ತಂಗಿ ಇಬ್ರು ಸೇರಿ ನಿಮ್ ಕಪ್ಪಳನ ಕಡುಬು ಮಾಡಿದ್ ಮರ್ತೋಗ್ಬಿಟ್ಟಿದ್ದೀರಾ? ಎಷ್ಟೇ ಧೈರ್ಯ ನಿಂಗೆ? ಅಥವಾ ಪುಟ್ಟಕ್ಕ ನಿಮ್ ಸೌತಿ ಅನ್ನೋದನ್ನ ಮರ್ತೋಗ್ಬಿಟ್ಟಿದ್ದೀರಾ? ಅವ್ರ ಮಕ್ಳೇ ನಿಮ್ಮ ಮಕ್ಳು ಅಂತ ಏನಾದ್ರು ಅನ್ಕೊಂಡಿದ್ದೀರಾ ಹೇಗೆ? ನೀವು ಸ್ನೇಹನ್ ಕಪ್ಪಳಕ್ಕೆ ಬಾರಿಸೋ ಅವಕಾಶನ ನಾನು ಮಾಡ್ಕೊಡ್ತೀನಿ. ಹೊಡಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಅದನ್ನ ಕೇಳಬೇಡ, ಹೊಡಿಲೇಬೇಕು. ಹಾಗಾದ್ರೆ ನಾನು ಹೇಳ್ದಾಗ ಮಾಡಿ. ನಾನು ಹೇಳಿದ್ದು ಕರೆಕ್ಟಾಗಿ ಅರ್ಥ ಆಯ್ತು ತಾನೆ? ಗೊತ್ತಾಯ್ತು ಬಿಡು. ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಈ ಪ್ಲಾನ್ನ ಕ್ಲೀನಾಗಿ ಮಾಡಿ ಮುಗಿಸ್ಬೇಕು. ಆಯ್ತಾಯ್ತು, ನೀನೇನು ಯೋಚನೆ ಮಾಡಬೇಡ. ರಾಧಾ, ಶಾಲೆ ಧಗೆ ಅಲ್ವೇ? ಹೌದು ಅಜ್ಜಿ, ತುಂಬಾ ಬಿಸಿಲಿದೆ ಅಲ್ವಾ, ಅದಕ್ಕೆ. ಸರಿ ಸರಿ, ಹೋಗು, ತಣ್ಣೀನಾಗಿ ಸ್ನಾನ ಮಾಡು. ಮೈ ಮನಸ್ಸು ಹಗೂರ ಆಗ್ತದೆ. ಹೋಗು ಹೋಗು ಹೋಗು. ಪರವಾಗಿಲ್ಲಮ್ಮ, ಅಡುಗೆ ಅಂದಮೇಲೆ ಈ ಥರ ಮುಚ್ಚಟ ಇರಲೇಬೇಕು. ಹೋಟ್ಲು ಮನೆ ಊಟಗಳದ್ದು ವಿಶೇಷತೆನೇ ಬೇರೆ ಥರ ಇರುತ್ತೆ, ಅದನ್ನು ನಾವು ನಂಬ್ತೀವಿ. ಸರಿನಮ್ಮ, ನಾವಿನ್ನು ಬರ್ತೀವಿ. ಅರ್ಚಕ್ರೆ, ನಾವು ಬರ್ತೀವಿ. ಒಂದು ನಿಮಿಷ ಏನಮ್ಮ? ಅಕ್ಕ, ನಾನು ಪ್ರಸಾದ ಮಾಡೋ ವಿಧಾನನ ಹೇಳಲಿಲ್ಲ ಅಂತ ತಿಳ್ಕೊಬೇಡಿ. ಪರವಾಗಿಲ್ಲಮ್ಮ. ನನಗೆ ಲೆಕ್ಕಾಚಾರದಾಗ ಹೇಳಕ್ಕೆ ಬರೋಕ್ಕಿಲ್ಲ. ನಮ್ಮ ಅವ್ವ ಮಾಡ್ತಿದ್ದನ್ನ ನಾನು ನೋಡಿ ಕಲ್ತ್ಕೊಂಡಿದ್ದು. ನಮ್ಮವ್ವ ಕಣ್ಣಳ್ತಲ್ಲೇ ಅಳ್ದು ಸಾಮಗ್ರಿಗಳನ್ನ ಹಾಕ್ತಿದ್ಲು. ನನಗೂ ಹಂಗೆ ಬಂದೈತೆ. ಈಟೆ ಲೆಕ್ಕದಲ್ಲಿ ಹಾಕಿ, ಗ್ರಾಮ್ ಲೆಕ್ಕದಲ್ಲಿ ಹಾಕಿ, ಕೆಜಿ ಲೆಕ್ಕದಲ್ಲಿ ಹಾಕಿ ಅಂತ ಹೇಳೋಕೆ ಬರೋಕ್ಕಿಲ್ಲ. ನೀವು ಏನೂ ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಿಮ್ಮ ಹೋಟ್ಲನ್ನಾಗ ನನಗೊಂದು ಕೆಲಸ ಕೊಡ್ತೀರಾ? ನೀವು ಹೇಳಿದ ಕೆಲಸ ಎಲ್ಲನೂ ನಾನು ಮಾಡ್ತೀನಿ. ಆದರೆ ನಮ್ಮ ಹೋಟ್ಲಲ್ಲಿ ನೀನು ಬಂದು ಮಾಡೋ ಅಂಥ ಕೆಲಸ ಏನೂ ಇಲ್ಲಮ್ಮ. ಸದ್ಯಕ್ಕೆ ನಮಗೆ ಪಾತ್ರೆ ತೊಳೆಯೋಕ್ಕೆ ಜನ ಬೇಕಷ್ಟೇ. ಅದನ್ನೇ ಮಾಡ್ತೀನಿ. ಹಂಗೆ ರೈಸ್ ಬಾತು ಮಾಡ್ತೀನಿ. ನೀನು ಮಾಡ್ತೀಯಮ್ಮ, ಆದರೆ ಸಂಬಳ. ಅಣ್ಣ, ನೀವು ಸಂಬಳದ ಬಗ್ಗೆ ಏನೂ ಯೋಚನೆ ಮಾಡಬೇಡಿ. ನೀವು ಹೇಳಿದ ಕೆಲಸನೆಲ್ಲ ನಾನು ಮಾಡ್ತೀನಿ. ಆದರೆ ನನಗೆ ಉಳ್ಕೊಳ್ಳೋಕೆ ಜಾಗ ಮತ್ತೆ 2 ಹೊತ್ತು ಊಟ ಕೊಟ್ಟರೆ ಸಾಕು. ಸಂಬಳನೇ ಬೇಡ, ಕೆಲಸ ಕೊಡಿ ಅನ್ನೋ ಈ ಹುಡುಗಿನ ನೋಡಿ ಆಶ್ಚರ್ಯ ಆಯ್ತಾ? ನನಗೂ ಈ ಹುಡುಗಿನ ನೋಡಿದಾಗ ಹೀಗೆ ಆಶ್ಚರ್ಯ ಆಯಿತು. ಆದರೆ ಈ ತಾಯಿ ಯಾವುದೋ ಒಂದು ಬಲವಾದ ಉದ್ದೇಶನ ಇಟ್ಕೊಂಡು ಈ ಹುಡುಗಿನ ಇಲ್ಲಿ ಕರೆಸಿದಾಳೆ ಅನಿಸುತ್ತೆ. ಆಯಿತು, ನಿಮಗೆ ಒಪ್ಪಿಗೆ ಇದ್ದರೆ ಧೈರ್ಯವಾಗಿ ಈ ಹುಡುಗಿನ ಕರ್ಕೊಂಡು ಹೋಗು.
ನೀನು ನಮ್ಮ ಜೊತೆ ಬರ್ಬೋದಮ್ಮ. ಹೋಟ್ಲಲ್ಲಿ ಪಾತ್ರೆ ತೊಳೆಯೋದು, ತರಕಾರಿ ಹೆಚ್ಚೋದು, ತಿಂಡಿ ಮಾಡೋದು. ನೀವು ಹೇಳಿದ ಕೆಲಸ ಎಲ್ಲನೂ ನಾನು ಮಾಡ್ತೀನಿ. ನೀನು ಧೈರ್ಯವಾಗಿ ನಮ್ಮ ಜೊತೆ ಬರ್ಬೋದಮ್ಮ. ನಾವು ದಿನಸಿ ಸಾಮಗ್ರಿ ಇಟ್ಕೊಳ್ಳಿಕ್ಕೆ ಒಂದು ಚಿಕ್ಕ ಗೋಡನ್ ಇಟ್ಕೊಂಡಿದ್ದೀವಿ, ಅಲ್ಲಿ ನೀನು ಉಳ್ಕೋಬಹುದು. ಸರಿ ಅಣ್ಣ. ಅಕ್ಕ, ನಾನು ಅವ್ವಂಗೋಸ್ಕರ ಬದಲಾಗ್ತಿದ್ದೀನಿ. ದೇವ್ರೆ, ದಯವಿಟ್ಟು ನಂಗೆ ಶಕ್ತಿ ಕೊಡಪ್ಪ. ಸುಮ್ಮ, ನೀನು ಆ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಬಾ. ಧೂಳು ಸಾನೆ ಐತೆ, ಮೂಗೊಂದು ಬಟ್ಟೆ ಕಟ್ಕೋಬೇಕು. ಅಕ್ಕ, ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಒಲೆ ಹಚ್ಚಬೇಕಾಗಿರೋದು ಅವ್ವನೇ ಅಲ್ವಾ? ಈಗಿರೋ ಪರಿಸ್ಥಿತಿಲಿ ಅವ್ವ ಮೆಸ್ ನಡ್ಸಕ್ಕೆ ಒಪ್ಕೋತಾಳ? ಅವಳು ಈಗಲೇ ಒಪ್ಕೋತಾಳೋ ಇಲ್ವೋ ಅನ್ನೋದು ನಂಗೆ ಗೊತ್ತಿಲ್ಲ ಸುಮ್ಮ. ಆದರೆ ಈ ಮೆಸ್ಸು ಅವ್ವಂಗೆ ಪ್ರಾಣ. ಅವಳಿಗೆ ಇದ್ಬಿಟ್ರೆ ಬೇರೆ ದಾರಿನೇ ಇಲ್ಲ. ಅವಳು ಖಂಡಿತವಾಗ್ಲೂ ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಆದರೆ ಅವ್ವನ ಮುಂದೆ ಮೆಸ್ ಕ್ಲೋಸ್ ಆಗೇ ಇದ್ರೆ ಅವಳು ಹೇಗೆ ತಾನೇ ಮುಂದೆ ಬರೋಕ್ಕೆ ಸಾಧ್ಯ? ಅದಕ್ಕೆ ನಾವೇ ಅವಳಿಗೆ ದಾರಿ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಈ ನಿರ್ಧಾರ ತಗೊಂಡಿತ್ತು. ಅಕ್ಕ, ನಂಗೆ ಬುದ್ಧಿ ಬಂದಾಗಿಂದ ಅವ್ವಂಗೆ ಒಂದಲ್ಲ ಒಂದು ಕಷ್ಟ ಇರ್ತಿತ್ತು. ಅವನ್ನ ನೋವಲ್ಲಿ ನೋಡಿದಾಗೆಲ್ಲ ನಾನು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರಿಕೊಂಡು ಅವನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೋತಿದ್ದೆ. ಆದರೆ ನನಗೀಗ ಅರ್ಥ ಆಗಿದೆ, ಅವನ ಖುಷಿ ಇರೋದು ಈ ಮೆಸ್ಸಲ್ಲಿ ಕೆಲಸ ಮಾಡೋದ್ರಿಂದ ಅಂತ. ನೀನು ಹೇಳ್ದಂಗೆ ಅವಂಗೆ ಯಾವಾಗಲೂ ಒಂದಲ್ಲ ಒಂದು ತೊಂದರೆ ಇದ್ದೇ ಇತ್ತು. ಅದಕ್ಕೆ ನಾನು ಒಂದು ಕಾರಣನೇ. ನಾನು ಇಷ್ಟು ದಿವಸ ಅವನ ವಿರೋಧ ಯಾಕೆ ಹೋಗ್ತಿದೆ ಅಂದರೆ ಅವಳು ಒಳ್ಳೆತನನೇ ಅವಳಿಗೆ ಮುಳ್ಳು ಆಗಬಾರ್ದು ಅಂತ. ಆದರೆ ಇನ್ಮೇಲಿಂದ ನಾನು ಯಾವುದೇ ಕಾರಣಕ್ಕೂ ಅವನ ವಿರುದ್ಧವಾಗಿ ಏನೂ ಮಾಡಲ್ಲ. ಅವಳು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಅಕ್ಕ, ಅಮ್ಮಂಗೆ ಈಗಲೂ ನಿನ್ನ ಮೇಲೆ ಏನು ಕೋಪ ಇಲ್ಲ. ಪರಿಸ್ಥಿತಿ ತಕ್ಕಂಗೆ ನಿನ್ನ ಮೇಲೆ ಕೂಗಾಡಿದಾಳೆ ಅಷ್ಟೇ. ನೀನೇನು ಬೇಜಾರು ಮಾಡ್ಕೋಬೇಡ ಅಕ್ಕ. ಪುಟ್ಟಮ್ಮೆ, ಪುಟ್ಟಮ್ಮೆ, ಯಾಕೆ ಇಲ್ಲೇ ನಿಂತ್ಕೊಂಬಿಟ್ಟೆ? ನಡಿ ಬೆಳಗ್ಗೆ. ಸುಮಾ, ನಾನು ಇನ್ಮೇಲಿಂದ ಯಾರಿಗೂ ಕೋಪ ಬರೋ ಹಾಗೆ ನಡ್ಕೊಳ್ಳೋದು ಇಲ್ಲ, ಮಾತಾಡೋದು ಇಲ್ಲ. ನಾನು ನಿಮ್ಮ ಜೊತೆ ಸೇರಿಕೊಂಡು ಕೆಲಸ ಮಾತ್ರ ಮಾಡ್ತೀನಿ. ನನ್ನ ಬಾಯಿಗೆ ತಲೆಗೆ ಕೆಲಸ ಕೊಡಲ್ಲ. ಮತ್ತು ಸುಮಾ, ಮೆಸ್ಸಿಗೆ ಬೇಕಾಗಿರೋ ರೇಷನ್ ಎಲ್ಲ ಅವ್ವನ ಕೇಳಿ ಲಿಸ್ಟ್ ಮಾಡು. ನಾನು ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬರ್ತೀನಿ.